26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಇವತ್ತು ನಮ್ಮ ಪಕ್ಷದ ವತಿಯಿಂದ ನಾವು ಬರಗಾಲದ ಬಗ್ಗೆ ಒಂದು ರೂಲ್ 16ನಲ್ಲಿ ನಿಲುವಳಿ ಸೂಚನೆ ಕೊಟ್ಟಿದ್ದೆ. ನಮ್ಮ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅವರು ಕೊಟ್ಟಿದ್ದರು. ಕಳೆದ 2 ವರ್ಷದ ರೈತರು ಬೆಳೆ ನಾಶ ಆಗಿರೋದು ಇನ್ಶೂರೆನ್ಸ್ ಇವತ್ತುವರೆಗೆ ಕೊಟ್ಟಿಲ್ಲ. ಮತ್ತು ಅದ್ರ ಜೊತೆಗೆ ವಿಮೆಯರು ಸಹ ಸರ್ಕಾರ ಜೊತೆ ಶಾಮೀಲಾಗಿ ರೈತರಿಗೆ ಸರಿಯಾದ ರೀತಿ ಬೆಳೆ ವಿಮೆ ಕೊಡ್ತಾ ಇಲ್ಲ. ನೀರಾವರಿ ಪ್ರದೇಶದಲ್ಲಿ ನಾಲೆಗಳು ಬಿಟ್ಟಿಲ್ಲ. ಹೇಮಾವತಿ ಇರ್ಬೋದು, ಕಾವೇರಿ ನದಿಯ ಅಚ್ಚುಕಟ್ಟು KRS ಡ್ಯಾಮ್ನಿಂದ ಇರ್ಬೋದು, ಯಾವುದೇ ನೀರು ಇವತ್ತು ಕೃಷಿ ಚಟುವಟಿಕೆಗಳಿಗೆ ಒಂದು ಹನಿ ನೀರು ಬಂದಿಲ್ಲ. ಸಂಪೂರ್ಣ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಆಮೇಲೆ ಕೃಷಿ ಏನು ಜಮೀನಿದೆ ಬರಡು ಭೂಮಿನಲ್ಲೂ ಸಹ ಇವತ್ತು ಯಾವುದೇ ಬೆಳೆ ಮಾಡಿಲ್ಲ. ಕೋಟ್ಯಾಂತರ ರೂಪಾಯಿನ ಇವತ್ತು ಬೆಳೆ ನಾಶ ಆಗಿದೆ ಅನ್ನೋದನ್ನ ಸರ್ಕಾರ ಇಲ್ಲಿವರೆಗೆ ಗಮನಿಸಿಲ್ಲ. ನಮಗೆ ರೈತರಿಗೆ ಕನಿಷ್ಠ 1 ಎಕರೆ ಪ್ರದೇಶ ಭತ್ತದ ಬೆಳೆಗೆ 15ರಿಂದ 20 ಸಾವಿರ ರೂಪಾಯಿ ಕೊಡಬೇಕು. ಅದೇ ರೀತಿ ಕೃಷಿಯಿಂದ ವಂಚಿತರಾಗಿರುವ ರೈತರಿಗೂ 15ರಿಂದ 20 ಸಾವಿರ ಕೊಡಬೇಕು ಅಂತ ನಾವು ಇವತ್ತು ಒಂದು ನಿಲುವಳಿ ಸೂಚನೆ ತಂದಿದ್ದು. ಆದರೆ ಇವತ್ತು ನಾವು NDA ಜೊತೆ ಇರುವಾಗ ನಮ್ಮ ವಿರೋಧ ಪಕ್ಷದ ನಾಯಕರು ರಾಜ್ಯದ BJP ಅಧ್ಯಕ್ಷರಾದಂಥ ಒಟ್ಟಿಗೆ ನಾವು ತರಬೇಕು, ಇದು ನಾಗೇಂದ್ರ ಅವರ ವಿಷಯ ಇರುವಾಗ ಅದಕ್ಕೆ ಇದು ಬರಲ್ಲ ಅನ್ನೋ ದೃಷ್ಟಿನಲ್ಲಿ ನಾವು ಅದನ್ನು ಇವತ್ತು ನಿಲುವಳಿ ಸೂಚನೆಯನ್ನು ನಾವು ಏನು ಕೊಟ್ಟಿದ್ದೀವಿ ಅದನ್ನು ಮುಂದಿನ ದಿನದಲ್ಲಿ ತಗೊಳ್ಳೋದು. ಇವತ್ತು ನಾಗೇಂದ್ರ ಅವರು ಇದಕ್ಕೆ ಸಂಪೂರ್ಣ ನಾವೆಲ್ಲ ಸೇರಿ ಒಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋದು ವಿರೋಧ ಪಕ್ಷದ ನಾಯಕರು ಏನು ಹೇಳಿದ್ದಾರೆ ಅದಕ್ಕೆ ಸಮ್ಮತಿ ಇದೆ. ನಾವು ಮೀಟಿಂಗ್ ಮಾಡಿ ಆ ಸಮ್ಮತಿಗೆ ರಾಜ್ಯ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಏನು ಹೇಳಿದ್ದಾರೆ ಅದಕ್ಕೆ ನಾವು ಬದ್ಧ ಅಂತ ಹೇಳಿ ನಾವು ಪೂರ್ತಿ ಏನೇ ಇರಲಿ ಸದನದಲ್ಲಿ ನಾವು ಒಟ್ಟಾಗಿ ನಾವು ಈ ಸರ್ಕಾರದ ವಿರುದ್ಧ ಎದುರಿಸಬೇಕು ಅನ್ನೋದು ನಿರ್ಣಯ ಮಾಡಿದ್ವಿ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.